ಗಂಟೆ ಊರಿಗೆ ಬರ್ಬೇಕಂತ ಪತ್ರ ಬಂದಿದೆ. ಊರಿಗೆ ಹೋಗೋ ಸಮಯದಲ್ಲಿ ಈ ಅರವಿಂದ್ ಎಲ್ಲಿ ಹೋಗಿದ್ದಾರೋ ಸಿಗ್ತಾನೆ ಇಲ್ಲಪ್ಪ. ಬೇಗ ಬರಬಾರ್ದಾ? ಯಾವಾಗ ಬರ್ತಾರೋ ಏನೋ. ಛೆ. ಯಾರದು? ಹೇಳು ನೋಡೋಣ ನಾನು ಯಾರು ಅಂತ. ನನ್ನ ಮುಟ್ಟು ಹಕ್ಕು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ಅದು ನಾನು ಅರವಿಂದನನ್ನು ಬಿಟ್ಟು ನನ್ನ ಪ್ರೀತಿಯ ಪ್ರೇದಮ್ಮನ ಅರವಿಂದನೇ ಇರಬೇಕು. ಹೌದು ನಲ್ಲಿ, ನಾನೇ ಅಂತ ಹೇಗೆ ಗೊತ್ತಾಯ್ತು? ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ಅರವಿಂದ್ ಅಂತ. ಅದು ಅಲ್ಲದೆ ಈ ನನ್ನ ದೇಹದ ಅಂಗಾಂಗವನ್ನು ಮುಟ್ಟುವ ಹಕ್ಕು ನಿಮ್ಮನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ. ಹೌದೇ ಅಂಬಿಕಾ, ನನ್ನನ್ನು ಅರ್ಜೆಂಟಲ್ಲಿ ಬರಲು ಹೇಳಿದೆಯಲ್ಲ, ಏನು ಕಾರಣ? ಅಲ್ಲ ರೀ, ಏನಂತ ಕೇಳ್ತಾ ಇದ್ದೀರಲ್ಲ? ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮಿಬ್ಬರ ಮದುವೆ ಇದೆ. ಮುಂದಿನ ತಿಂಗಳು 10ನೇ ತಾರೀಕು ನಮ್ಮ ಮದುವೆ. ಅದಕ್ಕೆ ಊರಿಗೆ ಬರ್ಬೇಕಂತ ತಂದೆಯವರು ಪತ್ರ ಹಾಕಿದ್ದಾರೆ. ಆದ್ರೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ಗೆ ಯಾಕೋ ಒಂಥರ ತಳಮಳ ಆಗ್ತಾ ಇದೆ. ಅಷ್ಟೇಕೆ ಭಯ ಅಂಬಿಕಾ? ಮದುವೆ ಆಗುವವರೆಗೂ ಮಾತ್ರ ನೀನು ನಿಮ್ಮ ಮನೆಯಲ್ಲಿ ಇರ್ತೀಯ. ಮದುವೆ ಆದ ಮೇಲೆ ನಮ್ಮ ಮನೆಗೆ ಬರ್ತೀಯ. ಮದುವೆ ಆಗಲು ಇನ್ನೇನು 15ರಿಂದ 20 ದಿನಗಳು ಅಷ್ಟೇ ಅಲ್ವಾ? ಅಷ್ಟೇಕೆ ಭಯ ಪಡ್ತೀಯ? ಅರವಿಂದ್, 15 ದಿವಸ ಅಲ್ಲ, 15 ನಿಮಿಷ ನಿಮ್ಮನ್ನ ಬಿಟ್ಟು ಇರ್ಬೇಕಂದ್ರೆ ನನ್ನ ಮನಸ್ಸು ಏನೇನು ಹೇಳ್ತಾ ಇದೆ. ಒಂದು ವೇಳೆ ನಾನು ಇವತ್ತೇ ಸತ್ತು ಹೋದರೆ ಅಂಬಿಕಾ? ದಯವಿಟ್ಟು ಹಾಗೆಲ್ಲ ಮಾತಾಡಕ್ ಹೋಗ್ಬೇಡಿ. ನೀವು ಸತ್ತು ಹೋದ್ರೆ ನಾನು ಬದುಕುದ್ರೆ ತಿಳ್ಕೊಂಡಿದ್ದೀರಾ? ಖಂಡಿತವಾಗೂ ಇಲ್ಲ. ನಿಮ್ಮ ಸಾವಿನ ನೋವಿನಲ್ಲಿ ನಾನು ಕೊರಗಿ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ. ಇಲ್ಲ, ಆ ಕ್ಷಣವೇ ನಾನು ವಿಷ ತೆಗೆದುಕೊಂಡು ಸತ್ತು ಹೋಗ್ತೇನೆ. ಅಂಬಿಕಾ, ಹೌದು ಅರವಿಂದ್, ಒಂದು ಹೆಣ್ಣಿಗೆ ಹಲವಾರು ಆಸೆ ಆಕಾಂಕ್ಷೆಗಳು ಇರಬಹುದು. ಆದ್ರೆ ಒಂದು ಹೆಣ್ಣು ಒಬ್ಬರಿಗೆ ಮಾತ್ರ ತನ್ನ ಹೃದಯಪೂರ್ವಕವಾಗಿ ಮನಸ್ಸು ಕೊಟ್ಟಿರುತ್ತಾಳೆ. ಅವನೇ ಇಲ್ಲ ಅಂದ್ರೆ ಅವಳು ಬದುಕಿದ್ದು ಸತ್ತಂತೆ ಸರಿ. ಏನಿಲ್ಲದೆ ನಾನು ಬದುಕೋದೆಂದ್ರೆ ನೀರಿಲ್ಲದೆ ಮೀನು ಬದುಕದಂತಾಗುತ್ತೆ. ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನು ಇಲ್ಲ ಎಂದರೆ ನಾನು ಬದುಕುವುದು ಅಸಾಧ್ಯ. ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವು ಇಬ್ಬರು ಬದುಕಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ತಿಳಿದ ನಮ್ಮೂರ ಪರಮಾನಂದೇಶ್ವರ ನಮ್ಮ ಮದುವೆಯನ್ನು ಮುಂದೂಡಲಿಲ್ಲ. ನಮ್ಮ ಆಸೆಯಂತೆ ಎಲ್ಲ ನಡೆಯುತ್ತದೆ. ಸಾಕು ಅಲ್ವಾ? ನೋಡಿ, ನನ್ನ ಬಸ್ಸಿಗೆ ತುಂಬಾ ಹೊತ್ತಾಗ್ತಾ ಇದೆ. ನಾನೀಗ ಹೋಗ್ತೀನಿ. ಹೌದು, ನಮ್ಮ ಮದುವೆಗೆ ಯಾರ್ಯಾರು ಬರ್ತಾರೆ? ನಾನಂತೂ ಬರಬೇಕಲ್ವಾ? ನೀವಿಲ್ಲದೆ ನಾನು ಒಬ್ಬಳೆ ಮದುವೆ ಆಗ್ಬೇಕಂದ್ರೆ ಅಂದಾಗೆ ನಮ್ಮ ಮದುವೆಗೆ ನಾನು, ನಮ್ಮ ಅಪ್ಪ ಅಮ್ಮ, ನಮ್ಮ ಸ್ನೇಹಿತರು ಮತ್ತು ನಮ್ಮ ಬಂಧು ಬಳಗ ಎಲ್ಲರೂ ಸೇರಿ ನಿಮ್ಮ ಊರಿನಲ್ಲಿರುವ ರಾಮಲಿಂಗೇಶ್ವರ ಗುಡಿ ಎದುರಿಗೆ ಬರುತ್ತೇವೆ. ಹೌದಾ ಅಂಬು, ಮದುವೆ ಆದ ಮೇಲೆ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗುವ ಆಸೆ ಅಂಬಿಕಾ. ಅಬ್ಬ, ಮಧುಚಂದ್ರಕ್ಕೆ? ಅದು ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಊಟಿ ಅಥವಾ ಗೋವಾ ಅಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲು ಸೀಮೆಯ ನಿಸರ್ಗದ ಸೌಂದರ್ಯ, ಆ ಸೌಂದರ್ಯದಲ್ಲಿ ಹರಿಯುವ ನದಿಯ ಜುಳು ನೀರಿನ ನಾದ, ಆ ನಾದದ ಮೇಲೆ ಬೀಳುವ ಸೂರ್ಯನ ಕಿರಣಗಳು, ಆ ಸೂರ್ಯನ ಕಿರಣದಲ್ಲಿ ಹಾರಾಡುವ ಪಕ್ಷಿಗಳು ಮತ್ತು ಇಂಪಾದ ಕೋಗಿಲೆಯ ಧ್ವನಿ. ಅಂಬಿಕಾ, ಇಷ್ಟು ರಮ್ಯಕವಾಗಿರುವ ಆ ದೃಶ್ಯದಲ್ಲಿ ನದಿಯ ದಂಡೆಯ ಮೇಲೆ ನಿಂತುಕೊಂಡು ಅಪ್ಪಿಕೊಂಡು ನಿಲ್ಲುವ ದೃಶ್ಯವೇ ಒಂದು ರೋಮಾಂಚನ ಅಂಬಿಕಾ. ಆದಷ್ಟು ಬೇಗ ಈ ನಿಮ್ಮ ಆಸೆ ಈಡೇರಿಸಲಿ ಅಂತ ಆ ನಿಮ್ಮ ದೇವರು ಪರಮಾನಂದ ಇದ್ದಾರಲ್ಲ, ಅವ್ರ ನಾನು ಬೇಡ್ಕೋತಾ ಇರ್ತೀನಿ. ಸರಿ, ನಾನೀಗ ಹೋಗ್ಲಾ? ಅಂಬಿಕಾ, ಏನ್ ಈ ಮಾತು? ಹೋಗ್ಲಾ ಅಂತ ಹೇಳ್ಬಾರ್ದು, ಮತ್ತೆ ಹೋಗಿ ಬರ್ತೀನಿ ಅಂತ ಹೇಳ್ಬೇಕು. ಸರಿ, ನನ್ನನ್ನ ಇಷ್ಟು ಆಯ್ತು ಆಯ್ತು ಡಾರ್ಲಿಂಗ್, ಬಂಗಾರ. ಸರಿ 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 ಹೋಗಿ ಬರುವ ಮುಂಚೆ ನನಗೆ ಯಾವ್ದ ಕಾಣಿಕೆ ಈಗ ಕೊಟ್ಟು ಹೋಗಬೇಡ. ಏನ್ ಕೊಡ್ಬೇಕಪ್ಪ? ನೀನು ಬರುವವರೆಗೆ ನಾನು ಸಮಾಧಾನವಾಗುವವರೆಗೆ ಸಿಹಿಯಾದ ಒಂದು ಮುತ್ತನ್ನು ಕೊಟ್ಟು ಹೋಗು ಅಂಬಿಕಾ. ಎಷ್ಟು ಕಳ್ಳ ಇದೆಯಲ್ಲ ನೀನು, ಗೊತ್ತಬೇಕಾ? ಹಾ ಅಂಬಿಕಾ, ಕೊಡಗಿಲ್ಲ ನಾನು. ಬೇಗ ಕೊಡು, ಯಾರಾದರೂ ನೋಡಿದಾರೋ ಅಂಬಿಕಾ? ಅದಕ್ಕೆ ಯಾರಾದ್ರೂ ನೋಡ್ತಾರೆ, ಕೊಡೋದಿಲ್ಲ. ಎಲ್ಲಿ ಕೊಡು ಅಂಬಿಕಾ, ಬೇಕಾದ್ರೆ ಆ ಕಡೆ ಹೊರಗೆ ಹೋಗೋಣ ನಾವು ಇಬ್ಬರು. ಸರಿ ಅಂಬಿಕಾ, ಕೊಡ್ತೀನಿ ಇವತ್ತಂತೂ ಕಷ್ಟ.
ಲಾ 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 ಲಾ